ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ನನ್ನ ಮಗನ ಸಾವು ಸಹಜ ಸಾವಲ್ಲ. ನನ್ನ ಮಗನ ಸಾವಿಗೆ ನ್ಯಾಯ ನೀಡಲು ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು, ಈ ಪ್ರಕರಣವನ್ನು ಸಿಬಿಐ ಅಥವಾ ಎನ್ಐಎ ತನಿಖೆಗೆ ಒಪ್ಪಿಸಬೇಕು ಎಂದು ಮೃತ ಪರೇಶ್ ಮೇಸ್ತಾ ತಂದೆ ಕಮಲಾಕರ್ ಮೇಸ್ತಾ ಆಗ್ರಹಿಸಿದರು. ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 6 ದಿನದ ಹಿಂದೆ ಕೋಮು ಗಲಭೆಯಲ್ಲಿ ಯುವಕ ಪರೇಶ್ ಮೇಸ್ತಾ ಸಾವಿನ ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ವೈದ್ಯರಿಂದ ಪ್ರಶ್ನೋತ್ತರದ ಮೂಲಕ ತಿಳಿದುಕೊಂಡಿದ್ದು, ಇದೊಂದು ಸಹಜ ಸಾವು ಎಂದು ಹೇಳಲು ಹೊರಟಿದೆ. ಪರೇಶ್ ಮೃತದೇಹವನ್ನು ಗುರುತು ಪತ್ತೆ ಹಚ್ಚಲು ನಾನು ಮೊದಲು ಹೋಗಿ ನೋಡಿದ್ದೆ. ಆ ಸಮಯದಲ್ಲಿ ಮೈಮೇಲೆ ಗಾಯದ ಕಲೆಗಳು ಹಾಗೂ ದೇಹ ಕಪ್ಪಾಗಿರುವುದು ಕಂಡುಬಂದಿತ್ತು. ಇದನ್ನು ತಮ್ಮವರು ಸಹ ನೋಡಿದ್ದಾರೆ. ಹೀಗಿರುವಾಗ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಇದೊಂದು ಸಹಜ ಸಾವು ಎಂದು ಹೇಳಲು ಹೊರಟಿರುವುದು ಖಂಡನೀಯ. ಈ ಘಟನೆಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ವೈಫಲ್ಯವೇ ಕಾರಣವಾಗಿದೆ. ಅದೇ ದಿನ ಮಾರಕಾಸ್ತ್ರಗಳನ್ನು ಹಿಡಿದು ಬಂದವರನ್ನು ಬಂಧಿಸಿದ್ದರೆ ನನ್ನ ಮಗನ ಹತ್ಯೆ ನಡೆಯುತ್ತಿರಲಿಲ್ಲ. ಇಂತಹ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಿ ತನಿಖೆ ಕೈಗೊಳ್ಳಬೇಕು. ನನ್ನ ಮಗನ ಸಾವಿಗೆ ನ್ಯಾಯ ಸಿಗದಿದ್ದಲ್ಲಿ ನನ್ನ ಕುಟುಂಬದ 4 ಸದಸ್ಯರು ಸೇರಿ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಎಚ್ಚರಿಸಿದರು. ನನ್ನ ಮಗನ ಸಾವಿನ ನಂತರ ಸಾಂತ್ವನ ಹೇಳಲು ಬಂದ ಸಚಿವ ಆರ್.ವಿ. ದೇಶಪಾಂಡೆಯವರು ತಮಗೆ ಪರಿಹಾರವಾಗಿ 1 ಲಕ್ಷ ರೂಪಾಯಿ ನೀಡಿದ್ದರು. ಅಲ್ಲದೆ ನನ್ನ ಮಗನ ಸಾವಿಗೆ ಸೂಕ್ತ ನ್ಯಾಯ ದೊರಕಿಸುತ್ತೇನೆ ಎಂದು ಭರವಸೆ ನೀಡಿದ್ದರು. ಆದರೆ ಜಿಲ್ಲಾಡಳಿತ ಇದೊಂದು ಸಹಜ ಸಾವು ಎಂದು ಬಿಂಬಿಸಲು ಹೊರಟಿದೆ. ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಸರ್ಕಾರ ಹಾಗೂ ಪೊಲೀಸರು ದ್ವಂದ್ವ ಹೇಳಿಕೆ ನೀಡಿ ನುಣುಚಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಸಚಿವರು ನೀಡಿದ 1 ಲಕ್ಷ ರೂಪಾಯಿ ಹಣವನ್ನು ನಾನು ತಿರಸ್ಕರಿಸುತ್ತೇನೆ. ನನಗೆ ಹಣ ಮುಖ್ಯವಲ್ಲ, ನನ್ನ ಮಗನ ಸಾವಿನ ನ್ಯಾಯ ಸಿಗಬೇಕು ಮತ್ತು ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗುವವರೆಗೂ ಮುಂದಿನ ಹೋರಾಟ ನಿಲ್ಲದು ಎಂದರು. ಮೃತನ ತಂದೆ ಕಮಲಾಕರ್ ಮೇಸ್ತಾ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗೆ ಉತ್ತರಿಸಿ, ನನ್ನ ಮಗ ಯಾವುದೇ ಸಂಘಟನೆ ಪಕ್ಷಗಳ ಕಾರ್ಯಕರ್ತನಲ್ಲ. ಆತ ಹಿಂದೂ ಯುವಕನಾಗಿದ್ದ. ಈತನಿಗೆ 18 ವರ್ಷ ತುಂಬಿರಲಿಲ್ಲ. ಮತದಾನವೂ ಮಾಡಿರಲಿಲ್ಲ ಎಂದರು. ನನ್ನ ಮಗ ಪರೇಶ್ ಮೇಸ್ತಾ ಸಾವಿನ ಪ್ರಕರಣದಲ್ಲಿ ಸರ್ಕಾರ ಅಪರಾಧಿಗಳನ್ನು ರಕ್ಷಿಸುವ ಕೆಲಸ ಮಾಡುತ್ತಿದೆ. ನನ್ನ ಮಗನ ಮರಣೋತ್ತರ ಪರೀಕ್ಷೆ ವರದಿ ಬಗ್ಗೆ ಐಜಿಪಿ ಹೇಮಂತ್ ನಿಂಬಾಳ್ಕರ್ ಸಹಜ ಸಾವು ಎಂದು ಕುಮಟಾದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಅದೇ ಸ್ವಲ್ಪ ಸಮಯದ ಬಳಿಕ ದೇಶಪಾಂಡೆ ಅವರು ಇನ್ನೂ ಮರಣೋತ್ತರ ಪರೀಕ್ಷೆ ವರದಿ ಬಂದಿಲ್ಲ ಎನ್ನುತ್ತಾರೆ. ಇದರಲ್ಲಿ ದ್ವಂದ್ವ ಹೇಳಿಕೆ ನೀಡಿ ನಮಗೆ ದಾರಿ ತಪ್ಪಿಸುತ್ತಿದ್ದಾರೆ. ನನ್ನ ಮಗ ಧೈರ್ಯಶಾಲಿ ಹಿಂದೂ ಯುವಕ. ಅವನು ಕೈ ಮೇಲೆ ಶಿವಾಜಿಯ ನನ್ನ ಮಗನ ಸಾವಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಸಚಿವ ದೇಶಪಾಂಡೆ ಅವರು ನನ್ನ ಮನೆಗೆ ಬಂದು 1 ಲಕ್ಷ ರೂಪಾಯಿಯನ್ನು ನೀಡಿದೆ. ಪ್ರಮುಖ ಸುದ್ದಿಯಾಗಿದೆ. ನನ್ನ ಮಗನ ಸಾವಿಗೆ ನ್ಯಾಯ ಕೊಡಲಾಗದ ದೇಶಪಾಂಡೆ ಅವರು ನನಗೆ ನೀಡಿದ ಹಣವನ್ನು ಮಾಧ್ಯಮದವರ ಎದುರಿಗೆ ತಿರಸ್ಕರಿಸುತ್ತೇನೆ. ನನ್ನ ಮಗನ ಸಾವಿಗೆ ನ್ಯಾಯ ಸಿಗಲಿ, ಅಪರಾಧಿಗಳಿಗೆ ಶಿಕ್ಷೆಯಾಗಬೇಕು. ಈ ಪ್ರಕರಣವನ್ನು ಸಿಬಿಐ ಎನ್ಐಎಗೆ ತನಿಖೆ ಒಪ್ಪಿಸಿಕೊಡಬೇಕೆಂದು ನನ್ನ ವಿನಂತಿ. ಇಲ್ಲಾದರೆ ನಾವು ಒಂದು ಮಗನನ್ನು ಕಳೆದುಕೊಂಡ ದುಃಖದಲ್ಲಿದೆ. ಈಗ ಇದ್ದಿದ್ದು 4 ಜನರು. ನಾವು 4 ಜನರು ಕೂಡಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ. ಶಿವರಾಜ್ ಮೇಸ್ತಾ ಮಾತನಾಡಿ, ಮೃತ ಪರೇಶ್ ಮೇಸ್ತಾ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳನ್ನು 24 ಗಂಟೆಗಳಲ್ಲಿ ಬಂಧಿಸಲು ಸಾಧ್ಯವಾಗುತ್ತಿತ್ತು. ಆದರೆ ಪೊಲೀಸರು ಹಾಗೆ ಮಾಡದೆ ಆರೋಪಿಗಳನ್ನು ರಕ್ಷಿಸಲು ಹೊರಟಿದ್ದು, ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಮುಂದಾದರೆ ನಾವು ಸುಮ್ಮನಿರುವುದಿಲ್ಲ. ಅದೇ ಅನ್ಯಕೋಮಿನವರ ಹತ್ಯೆಯಾಗಿದ್ದರೆ ಮರಣೋತ್ತರ ಪರೀಕ್ಷೆಯ ವರದಿ ಬರುವ ಪೂರ್ವದಲ್ಲಿಯೇ ಆರೋಪಿಗಳನ್ನು ಬಂಧಿಸಿ ಶಿಕ್ಷೆ ವಿಧಿಸುತ್ತಿದ್ದರು. ಅಮಾಯಕ ಹಿಂದೂ ಯುವಕರನ್ನು ಮನೆಗಳಿಗೆ ನುಗ್ಗಿ ಪೊಲೀಸರು ತಮ್ಮ ದರ್ಪ ತೋರಿಸಿ ಬಂಧಿಸಿದ್ದಾರೆ. ಬಂಧಿತರಾದವರನ್ನು ಕೂಡಲೇ ಬಿಡುಗಡೆಗೊಳಿಸಬೇಕು. ಈ ಪ್ರಕರಣದಲ್ಲಿ ಸರ್ಕಾರ ಪೊಲೀಸರ ಕೈ ಕಟ್ಟಿ ಹಾಕಿದೆ ಎಂದು ಆರೋಪಿಸಿದರು. ಶಕ್ತಿಗಳು ಇವತ್ತು ಆ ಕೇಸನ್ನು ಮುಚ್ಚಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇವತ್ತು ಇಷ್ಟೆಲ್ಲ ರಾತಾಂತ ಆಗಲಿಕ್ಕೆ ಕಾರಣ ಸರ್ಕಾರದವರು ಏನಾದರೂ ಲಾ ಅಂಡ್ ಆರ್ಡರ್ಗೆ ಏನಾದ್ರು ಕೈ ಹಾಕದಿದ್ರೆ, ಪೊಲೀಸರಿಗೆ ಲಾ ಅಂಡ್ ಆರ್ಡರ್ ಅನ್ನು ಸರಿಯಾಗಿ ನಡೆಸಲಿಕ್ಕೆ ಕೊಟ್ಟರೆ ಖಂಡಿತ 24 ಗಂಟೆ ಒಳಗೆ ಪೊಲೀಸರು ಆರೋಪಿತರನ್ನು ಹಿಡಿಯಲಿಕ್ಕೆ ಸಾಧ್ಯತೆ ಇತ್ತು. ಇದನ್ನ ಚುನಾವಣೆ ಹತ್ರ ಬಂದಗೋಸ್ಕರ ಇನ್ನೊಂದು 4 ತಿಂಗಳಲ್ಲಿ ಚುನಾವಣೆ ಬಂದಗೋಸ್ಕರ ಇವತ್ತು ಸರ್ಕಾರ ಆ ಕೇಸನ್ನು ಮುಂದೂಡಿಕೊಂಡು ಹಾಗೆ ವ್ಯವಸ್ಥಿತವಾಗಿ ಮುಚ್ಚಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆ ರೀತಿ ಆಗಬಾರ್ದು.
ಆದಷ್ಟು ಬೇಗ ನಮಗೂ ಪೊಲೀಸರ ಮೇಲೆ ನಂಬಿಕೆ ಇದೆ, ಖಂಡಿತ ಅವರಿಗೆ ಫ್ರೀಯಾಗಿ ಅವ್ರ ಕೈಯನ್ನು ಕಟ್ಟಾಗದೆ ತನಿಖೆ ಮಾಡ್ಲಿಕ್ಕೆ ಕೊಡಿ. ಖಂಡಿತ ಆರೋಪಿತರು ಸಿಗ್ತಾರೆ. ಒಂದು ವೇಳೆ ಇದರಲ್ಲಿ ಮತ್ತು ರಾಜಕೀಯ ಮಾಡಿಕೊಂಡು ಏನಾದರೂ ಅದು ಪ್ರಕರಣ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದರೆ ನಾವಂತೂ ಹೊನ್ನಾವರ ಜನತಂತೂ ಸಹಿಸುವುದಿಲ್ಲ. ಸಂಬಂಧಪಟ್ಟ ಎಲ್ಲ ಈಗಾಗಲೇ ನೋಡ್ತಾ ಇದ್ರೆ ಎಲ್ಲ ಕಡೆ ಗಲಾಟೆ ಆಗುವಂಥದ್ದು, ಯಾರು ಕೂಡ ಇದನ್ನು ಸಹಿಸಲಿಕ್ಕೆ ಸಾಧ್ಯತೆ ಇಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಶಿವರಾಜ್ ಮೇಸ್ತಾ, ಉಮೇಶ್ ಮೇಸ್ತಾ, ತುಕಾರಾಮ್ ನಾಯ್ಕ್, ಲೋಕೇಶ್ ಮೇಸ್ತಾ, ಸುಬ್ರಹ್ಮಣ್ಯ ಶಾಸ್ತ್ರಿ, ಶ್ರೀಕಾಂತ್ ಮೊಗೇರ್ ಮುಂತಾದವರು ಉಪಸ್ಥಿತರಿದ್ದರು. ಇತ್ತ ಪರೇಶ್ ಮೇಸ್ತನ ಕುಟುಂಬದವರ ಕೋರಿಕೆಯ ಮೇರೆಗೆ ಪ್ರಕರಣವನ್ನು ಸಿಬಿಐಗೆ ವಹಿಸಲಾಗಿದೆ ಎಂದು ಗೃಹ ಸಚಿವ ರಾಮಲಿಂಗ ರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಜನರನ್ನ ಮಿಸ್ಲೀಡ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಇದನ್ನ ಎನ್ಐಎ ಕೊಡಬೇಕು, ಇದನ್ನ ಜೀವಂತವಾಗಿಟ್ಟಿರಬೇಕು. ಅವರು ಚುನಾವಣೆ ಮುಗಿಯುವವರೆಗೂ ಕೂಡ ಇದನ್ನು ಜೀವಂತವಾಗಿಟ್ಟಿರಬೇಕು ಅಂತ ಅವರ ಉದ್ದೇಶ ಅಷ್ಟೇ. ಈಗ ಪೋಸ್ಟ್ ಮಾರ್ಟಮ್ನ ತಿರುಚಿಬಿಟ್ಟಿದ್ದಾರೆ. ಅವ್ರು ಯಾವ ರೀತಿ ಬೇಕೋ ಆ ರೀತಿ ಬರೆಸ್ತಾರೆ ಅಂತ. ಯಾಕಂದ್ರೆ ಹಿಂದೆ ಇವರು ಅಧಿಕಾರದಲ್ಲಿದ್ದಾಗ ಆ ರೀತಿ ಮಾಡ್ತಾ ಇದ್ರೆ ಅನ್ಸುತ್ತೆ. ಅದಕ್ಕೆ ನಾವು ಆ ರೀತಿ ಮಾಡ್ತೀವಿ ಅಂತ ಅವರು ತಿಳ್ಕೊಂಡಿದ್ದಾರೆ. ನಾವು ಯಾವತ್ತೂ ಆ ರೀತಿ ಮಾತಾಡೋದಿಲ್ಲ. ಇವತ್ತು ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ. ಪರೇಶ್ ಮೆಸ್ತಾ ಕೇಸನ್ನ ಸಿಬಿಐಗೆ ವಹಿಸ್ತಾ ಇದ್ದೀವಿ. ICS ಈಗ ಸಿಬಿಐ ಕೊಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದಲ್ಲಿ ಅವರು ಬಿಜೆಪಿ ಪಕ್ಷನೇ ಅಧಿಕಾರದಲ್ಲಿದೆ. ಈಗ ಸಿಬಿಐಗೆ ಅದೊಂದು ಪ್ರಕರಣ, ಯಾವುದೇಳಿ ಪರೇಶ್ ಮೆಸ್ತಾ ಪ್ರಕರಣವನ್ನ ಅವ್ರ ತಂದೆ ಕೇಳಿದ್ರು. ಇವ್ರು ಕೇಳಿದ್ರಿ ಅಂತ ನಾವೇನು ಕೊಡ್ತಿಲ್ಲ, ಯಾರು ಬಿಜೆಪಿ ಮುಖಂಡರು. ಯಾಕಂದ್ರೆ ಇವರು ಮಾತುಗಳಿಗೆ ಏನು ಬೆಲೆ ಇಲ್ಲ. ಹೊನ್ನಾವರದ ಹಿಂದೂ ಯುವಕ ಪರೇಶ್ ಮೇಸ್ತಾ ಹತ್ಯೆಯ ಹಿನ್ನೆಲೆಯಲ್ಲಿ ಬುಧವಾರದಂದು ಶಿರಾಲಿ ಮುರುಡೇಶ್ವರ ಬಂದ್ ಕರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿನ ಮಾಹಿತಿ ಹಿನ್ನೆಲೆಯಲ್ಲಿ ತಾಲೂಕಿನಾದ್ಯಂತ ಪೊಲೀಸ್ ಕಟ್ಟೆಚ್ಚರವನ್ನು ಮಾಡಲಾಗಿತ್ತು. ಹಾಗೂ ತಾಲೂಕಿಗೆ ಪಶ್ಚಿಮ ವಲಯ ಐಜಿಪಿ ಹೇಮಂತ್ ನಿಂಬಾಳ್ಕರ್ ಆಗಮಿಸಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಹೊನ್ನಾವರ ಹಿಂದೂ ಯುವಕ ಪರೇಶ್ ಮೇಸ್ತಾ ಹತ್ಯೆಯನ್ನು ಖಂಡಿಸಿ ಕುಮಟಾ ಶಿರಸಿಯಲ್ಲಿ ನಡೆದ ಪ್ರತಿಭಟನೆಯ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಶಿರಾಲಿ ಹಾಗೂ ಮುರುಡೇಶ್ವರ ಬಂದ್ ಮಾಡಲಾಗುವುದು ಎಂಬ ವಾಟ್ಸಪ್ ಕರೆಗೆ ಜಿಲ್ಲೆ ಹಾಗೂ ತಾಲೂಕಿನ ಪೊಲೀಸ್ ಪಡೆ ತಾಲೂಕು ಸೇರಿದಂತೆ ಶಿರಾಲಿ ಮುರುಡೇಶ್ವರದಲ್ಲಿ ಮೊಕ್ಕಾಂ ಹೂಡಲಾಗಿದೆ. ತಾಲೂಕಿನಾದ್ಯಂತ ಎಲ್ಲಿ ನೋಡಿದರಲ್ಲಿ ಪೊಲೀಸ್ ಸರ್ಪಗಾವಲು ಕಂಡುಬಂದಿದ್ದು, ತಾಲೂಕಿನ ಶಿರಾಲಿಗೆ ಪಶ್ಚಿಮ ವಲಯ ಐಜಿಪಿ ಹೇಮಂತ್ ನಿಂಬಾಳ್ಕರ್ ಆಗಮಿಸಿ ಬಂದೋಬಸ್ತ್ ಬಗ್ಗೆ ವಿವರ ಪಡೆದರು. ಇದೇ ವೇಳೆ ನಿಮ್ಮ ಮೇಲೆ ಕೊಲೆ ಯತ್ನಿಸಿದ ಬಗ್ಗೆ ಕೆಲವು ಮಾತುಗಳು ಕೇಳಿ ಬಂದಿದ್ದರ ಬಗ್ಗೆ ಕೇಳಿದಾಗ ತಮ್ಮ ಮೇಲೆ ಕೊಲೆ ಯತ್ನ ನಡೆದಿದೆ ಎನ್ನುವುದನ್ನು ತಳ್ಳಿಹಾಕಿದ್ದಾರೆ. ಆದರೆ ಈ ಘಟನೆಯ ಸಂಬಂಧ ತನಿಖೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬಂದೋಬಸ್ತ್ಗಾಗಿ ಸಾಕಷ್ಟು ಪೊಲೀಸರನ್ನು ತಾಲೂಕಿನಲ್ಲಿ ನಿಯೋಜಿಸಲಾಗಿದ್ದು, ತಾಲೂಕಿನ ಶಿರಾಲಿಯ ಪೊಲೀಸ್ ಚೆಕ್ಪೋಸ್ಟ್ ಪ್ರವೇಶ ಮಾಡುವ ಎಲ್ಲಾ ದ್ವಿಚಕ್ರ ವಾಹನಗಳನ್ನು ಪೊಲೀಸ್ ಸಿಬ್ಬಂದಿಗಳು ತಪಾಸಣೆ ಮಾಡಿ ವಾಹನಗಳ ನೋಂದಣಿ ಸಂಖ್ಯೆಗಳನ್ನು ನೋಟ್ ಮಾಡಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡರು. ಹೊನ್ನಾವರದ ಹಿಂದೂ ಯುವಕ ಪರೇಶ್ ಮೇಸ್ತಾ ಹತ್ಯೆಯ ಹಿನ್ನೆಲೆಯಲ್ಲಿ ಬುಧವಾರ ಬಂದ್ ಕರೆ ಎಂಬ ಗಾಳಿ ಸುದ್ದಿಯ ಹಿನ್ನೆಲೆಯಲ್ಲಿ ಭಟ್ಕಳ ತಾಲೂಕಿನಾದ್ಯಂತ ಪೊಲೀಸ್ ಕಟ್ಟೆಚ್ಚರವನ್ನು ಮಾಡಲಾಗಿತ್ತು. ಹೊನ್ನಾವರ ಹಿಂದೂ ಯುವಕ ಪರೇಶ್ ಮೇಸ್ತಾ ಹತ್ಯೆಯ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡವೇ ಉದ್ವಿಗ್ನಗೊಂಡಿದ್ದು, ಕುಮಟಾ ಮತ್ತು ಶಿರಸಿಯು ದೊಂಬಿ ಹಾಗೂ ಗಲಾಟೆಗೆ ತುತ್ತಾಗಿದ್ದು, ಸ್ಥಳೀಯ ಹಾಗೂ ರಾಷ್ಟ್ರೀಯ ವಾಹಿನಿಯಲ್ಲಿ ಸುದ್ದಿ ಬಿತ್ತರವಾಗಿತ್ತು. ಬುಧವಾರ ಭಟ್ಕಳ ಹಾಗೂ ಮುರುಡೇಶ್ವರದಲ್ಲಿ ಬಂದ್ಗೆ ಕರೆ ನೀಡಲಾಗುವುದು ಎಂಬ ಗಾಳಿ ಸುದ್ದಿಯಿಂದ ಭಟ್ಕಳ ತಾಲೂಕಿನಾದ್ಯಂತ ಪೊಲೀಸ್ ಸರ್ಪಗಾವಲನ್ನು ಹಾಕಲಾಗಿತ್ತು. ಭಟ್ಕಳದಿಂದ ಮುರುಡೇಶ್ವರದವರೆಗೆ ಎಲ್ಲಿ ನೋಡಿದರಲ್ಲಿ ಪೊಲೀಸರನ್ನು ಬಂದೋಬಸ್ತ್ಗಾಗಿ ನಿಯೋಜಿಸಲಾಗಿತ್ತು. ಭಟ್ಕಳ ತಾಲೂಕಿನ ಶಿರಾಲಿಗೆ ಪ್ರವೇಶ ಮಾಡುವ ದ್ವಿಚಕ್ರ ವಾಹನಗಳನ್ನು ಪೊಲೀಸ್ ಸಿಬ್ಬಂದಿಗಳು ತಪಾಸಣೆ ಮಾಡಿ ವಾಹನಗಳ ನೋಂದಣಿ ಸಂಖ್ಯೆಯನ್ನು ನೋಟ್ ಮಾಡಿ ಮುನ್ನೆಚ್ಚರಿಕೆಯ ಕ್ರಮವನ್ನು ತೆಗೆದುಕೊಳ್ಳುತ್ತಿದ್ದರು. ಈ ಕುರಿತು ಪಶ್ಚಿಮ ವಲಯ ಐಜಿಪಿ ಹೇಮಂತ್ ನಿಂಬಾಳ್ಕರ್ ಮಾಧ್ಯಮದವರೊಂದಿಗೆ ಮಾತನಾಡಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಬಂದ್ ಕರೆಗಳಿಗೆ ಜನರು ಕಿವಿಗೊಡದಂತೆ ಐಜಿಪಿ ಹೇಮಂತ್ ನಿಂಬಾಳ್ಕರ್ ತಿಳಿಸಿದ್ದಾರೆ. ಯಾರೋ ಕೆಲವರು ಸಾಮಾಜಿಕ ಜಾಲತಾಣಗಳ ಮೂಲಕ
ಜನರಿಗೆ ತಪ್ಪು ಸಂದೇಶಗಳನ್ನು ರವಾನಿಸುತ್ತಿದ್ದು ಅಂತಹವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವುದಾಗಿ ತಿಳಿಸಿದ್ದಾರೆ. ಈಗಾಗಲೇ ಜಿಲ್ಲೆಯ ಕುಮಟಾ ಮತ್ತು ಶಿರಸಿ ಗಲಭೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಹಾಗೂ ಆಸ್ತಿಪಾಸ್ತಿ ಹಾನಿ ಮಾಡಿರುವ ಸಂಬಂಧ ಸುಮಾರು 60ಕ್ಕೂ ಹೆಚ್ಚು ಮಂದಿ ಬಂಧನವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಕೋಮು ಪ್ರಚೋದನೆ ನೀಡಿರುವುದರ ಸಂಬಂಧ 20ಕ್ಕೂ ಅಧಿಕ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಲಾಗಿದೆ ಎಂದು ಐಜಿಪಿ ಹೇಳಿದ್ದಾರೆ. ಇನ್ನು ಬಂದ್ ವೇಳೆ ಗಲಭೆ ಸಂಬಂಧ ಪ್ರತಿಭಟನೆಯ ಜವಾಬ್ದಾರಿ ಹೊಂದಿರುವವರಿಗೆ ಮೊದಲೇ ನೋಟಿಸ್ ನೀಡಲಾಗಿದೆ ಎಂದರು. ಇನ್ನು ಕುಮಟಾದಲ್ಲಿ ಐಜಿಪಿ ಕಾರಿಗೆ ಬೆಂಕಿ ಹಚ್ಚಿ ವಾಹನ ಚಾಲಕನ ಮೇಲೆ ಹಲ್ಲೆ ಮಾಡಿರುವ ಹಿನ್ನೆಲೆ ತಮ್ಮ ಮೇಲೆ ಕೊಲೆ ಯತ್ನ ನಡೆದಿದೆ ಎನ್ನುವುದನ್ನು ಐಜಿಪಿ ನಿಂಬಾಳ್ಕರ್ ತಳ್ಳಿಹಾಕಿದ್ದಾರೆ. ಈ ಸಂಬಂಧ ತನಿಖೆ ನಡೆಸಲಾಗುತ್ತಿದೆ ಎಂದು ಐಜಿಪಿ ತಿಳಿಸಿದ್ದಾರೆ. ಶಾಂತಿ ಮತ್ತು ಸುವ್ಯವಸ್ಥೆ ಆರಾಮಾಗಿ ಈಗ ಸರಿಯಾಗಿ ನಡೀತಾ ಇದೆ. ಎಲ್ಲ ಸಾಮಾನ್ಯ ಜನಜೀವನ ಈಗ ಸುಸ್ಥಿತಿಯಲ್ಲಿ ಮರಳಿದೆ. ಅಂಗಡಿಗಳು ಓಪನ್ ಆಗಿದ್ದಾವೆ. ಜನರಿಗೆ ಯಾವುದು ಸಮಸ್ಯೆ ಇಲ್ಲ ಅಂತ ಈಗ ಕಾಣ್ತಾ ಇದೆ. ಬಂದ್ ಕರೆ ಕೊಟ್ಟಿದ್ದಾರೆ ಸರ್ ಕೆಲವರು, ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮುರುಡೇಶ್ವರ ಮತ್ತೆ ಹೌದು, ಇದು ಒಂದು ಇನ್ನೊಂದು ಕತೆ. ಯಾರು ಒಬ್ಬ ಬಂದ್ ಅಂತ ತನ್ನ ಗ್ರೂಪಲ್ಲಿ ಹಾಕಿಬಿಡ್ತಾನೆ, ಆಮೇಲೆ ಇಡೀ ವ್ಯವಸ್ಥೆಗೆ ಇದು ಒಂದು ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿ ಇರತಕ್ಕಂಥ ಈ ಕರೆಗಳು ಆಗಲಿ, ಇಂಥ ಈ ಕಡೆ ಇದು ಆಗ್ತಾ ಇದೆ, ಆ ಕಡೆ ಇದು ಆಗ್ತಾ ಇದೆ, ಇಂಥ ಸುಳ್ಳು ವದಂತಿಗಳು ಆಗಲಿ, ಇದಕ್ಕೆ ಕಿವಿ ಕೊಡದೆ ಜನ ಜಿಲ್ಲಾಡಳಿತ ಏನು ಹೇಳ್ತಾ ಇದೆ ಇದರ ಬಗ್ಗೆ, ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಆಗಲಿ, ಜಿಲ್ಲಾ ಆಡಳಿತ, ಜಿಲ್ಲಾ ಪ್ರಶಾಸನ ಆಗಲಿ, ಇವರು ಏನು ಹೇಳ್ತಾ ಇದ್ದಾರೆ ಇದರ ಕಡೆ ಗಮನ ಕೊಟ್ಟು ಇದರ ಬಗ್ಗೆ ವಿಚಾರ ಮಾಡಬೇಕು. ಸುಮ್ಮನೆ 4 ಜನ ಸೋಷಿಯಲ್ ಮೀಡಿಯಾ ಗ್ರೂಪ್ ಆಗಲಿ, ವಾಟ್ಸಪ್ ಗ್ರೂಪ್ ಆಗಲಿ, ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಮಾಡಿಕೊಂಡು ಇವತ್ತು ಇಲ್ಲಿ ಬಂದ್ ಮಾಡೋಣ, ಅವತ್ತು ಅಲ್ಲಿ ಬಂದ್ ಮಾಡೋಣ, ಅದಕ್ಕೆ ನಂಬೇಡ್ರಿ. ಇದು ಒಂದು ವಿನಂತಿ. ಸರಿ, ಶಿರ್ಸಿ ಮತ್ತು ಕುಮಟಾ ಗಲಾಟೆ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ? ಶಿರ್ಸಿಯಲ್ಲಿ ಸುಮಾರು 60ಕ್ಕಿಂತ ಜಾಸ್ತಿ ಜನ ಅರೆಸ್ಟ್ ಆಗಿದ್ದಾರೆ. ಸುಮಾರು ಕೇಸುಗಳು ಆಗಿದ್ದಾವೆ. ಸುಮಾರು 10ಕ್ಕಿಂತ ಜಾಸ್ತಿ ಕೇಸಸ್ ಆಗಿದ್ದಾವೆ. ಈ ದೊಂಬಿ ಪ್ರಕರಣ ಆಗಲಿ, ಇನ್ನೊಬ್ಬರದ್ದು ಪ್ರಾಪರ್ಟಿ ಧ್ವಂಸ ಮಾಡುವ ಪ್ರಕರಣ ಆಗಲಿ, ಸರ್ಕಾರಿ ಈ ಪಬ್ಲಿಕ್ ಸರ್ವೆಂಟ್ಸ್ಗಳಿಗೆ ಅಡ್ಡ ಮಾಡುವ ಪ್ರಕರಣ ಆಗಲಿ, ಕಲ್ಲು ಎಸೆದು ಆಗಲಿ, ಈ ಬಾಟಲ್ಸ್ ಸಂಗ್ರಹ ಮಾಡಿಕೊಂಡು ಅಲ್ಲಿಂದ ಬಾಟಲ್ ಪೊಲೀಸರ ಮೇಲೆ ಆಗಲಿ, ಜನರ ಮೇಲೆ ಆಗಲಿ ಬಾಟಲ್ ಎಸೆದಾಗಲಿ, ಇಂಥ ಘಟನೆಗಳಿಗೆ ಪ್ರತಿಯೊಂದು ಘಟನೆಗಳಿಗೆ ಒಂದೊಂದು ಕ್ರಿಮಿನಲ್ ಕೇಸ್ ನಾವು ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಅದೇ ಥರ ಈಗಾಗಲೇ ಜಿಲ್ಲೆಯಾದ್ಯಂತ 20 ಕೇಸಸ್ ಈ ಸೋಷಿಯಲ್ ಮೀಡಿಯಾ ಬಗ್ಗೆ 20 ಕೇಸಸ್ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಯಾರ್ಯಾರು ಈ ಥರ ಸುಳ್ಳು ವದಂತಿಗಳು ಪ್ರಸಾರಣೆ ಮಾಡ್ತಾ ಇದ್ದಾರೆ, ಜನರಲ್ಲಿ ಒಂದು ಆತಂಕ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಎಲ್ಲರ ವಿರುದ್ಧ ಕಠಿಣ ಕ್ರಮಕ್ಕೆ ಈಗಾಗಲೇ ಶುರುವಾತ್ ಆಗಿದೆ. ಇದು ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮಾಧ್ಯಮದ ಮುಖಾಂತರ ಇದು ಆ ಜನರಿಗೆ ಈ ಸುಳ್ಳು ಮಾಹಿತಿ, ಸುಳ್ಳು ವದಂತಿ, ಇಲ್ಲ ಸಲ್ಲದ ಪ್ರೆಸ್ ಮೀಡಿಯಾಗೆ ಮಾಹಿತಿ ಕೊಡೋದು, ಜನರಿಗೆ ಮಾಹಿತಿ ಕೊಡೋದು, ಇದೆಲ್ಲ ಏನಿದೆ ಇದಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ಜೊತೆ ಕೂಡ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಕೂಡ ನಾನು ಮಾತಾಡಿದ್ದೀನಿ. ಇದರ ಬಗ್ಗೆ ಈ ವಿಷಯ ನಾವು ಬಹಳ ಗಂಭೀರವಾಗಿ ಪರಿಗಣಿಸ್ತೀವಿ. ಈಗ ಕುಮಟಾ ಪ್ರಕರಣದಲ್ಲಿ ಬಿಜೆಪಿ ಮುಖಂಡರ ಮೇಲೆ ಪ್ರಕರಣ ಏನೋ ದಾಖಲಾಗಿದೆ? ಇಲ್ಲ, ಆ ದಿವಸ ಅಲ್ಲಿ ಕರೆ ಕೊಡೋರು ಯಾರಿದ್ರು ಅವರಿಗೆ ಒಂದು ದಿವಸ ಮುಂಚೆನೇ ನೋಟಿಸ್ ಕೊಟ್ಟು, ಈ ಘಟನೆಯಲ್ಲಿ ಏನಾದರೂ ಆದರೆ ಇದು ಹೊಣೆಗಾರರು ನೀವು ಇರ್ತೀರಿ ಅಂತ ಆ ನೋಟಿಸ್ ಕೊಟ್ಟಾಗಿತ್ತು. ಆ ನೋಟಿಸ್ ಅವರು ಸ್ವೀಕಾರ ಮಾಡಿದರು. ಅದಾದಮೇಲೆ ಈ ಘಟನೆ ಆದಾಗ ಯಾರ್ಯಾರು ಮುಖಂಡರು ಆಗಲಿ, ಕಿಡಿಗೇರಿ ಆಗಲಿ, ಯಾರು ಆಗಲಿ, ಅಲ್ಲಿ ಯಾರ್ಯಾರು ವಿಡಿಯೋದಲ್ಲಿ ಕಾಣ್ತಾರೆ ಈ ಗಲಾಟೆಗೆ ಪ್ರಚೋದನೆ ಕೊಡಲಿಕ್ಕೆ, 2 ವಿಷಯಗಳು: ಕಲ್ಲು ತೂರಾಟ ಮಾಡೋರು ಮತ್ತು ಕಲ್ಲು ತೂರಾಟಕ್ಕೆ ಪ್ರಚೋದನೆ ಕೊಡೋರು, ಪರೋಕ್ಷವಾಗಿ ಆಗಲಿ ಅಪರೋಕ್ಷವಾಗಿ ಆಗಲಿ. ಇನ್ನೊಮ್ಮೆ ಹೇಳ್ತೀನಿ, ಅಪರೋಕ್ಷವಾಗಿ ಆಗಲಿ ಈ ಕಲ್ಲು ತೂರಾಟಕ್ಕೆ ಆಗಲಿ, ಈ ಜೀವನ ಅಸ್ತವ್ಯಸ್ತ ಮಾಡೋದು, ಈ ದೊಂಬಿ ಪ್ರಕರಣ ಮಾಡೋದು, ಈ ಉದಾಹರಣೆಗೆ ನನ್ನ ಸ್ವಂತ ಡ್ರೈವರ್ನ ಕೊಲೆ ಮಾಡುವ ಪ್ರಯತ್ನ, ಇಂಥ ಪ್ರಕರಣಕ್ಕೆ ಗಾಡಿಗೆ ಬೆಂಕಿ ಹಚ್ಚುವ ಪ್ರಯತ್ನ, ಇಂಥ ಪ್ರಕರಣಕ್ಕೆ ಪ್ರಚೋದನೆ ಕೊಡೋರು ಯಾರಿದ್ದಾರೆ ಅವ್ರ ಮೇಲೆ ಕೂಡ ನಾವು
ಅದೇ ಕೇಸುಗಳಿಗೆ ತನಿಖೆ ಮಾಡ್ತಾ ಇದ್ದೀವಿ. ಸರ್, ಈಗ ಕುಮಟಾ ಪ್ರಕರಣದಲ್ಲಿ ಒಂದು ವದಂತಿ ಹಬ್ಬಿದೆ, ನಿಂಬಾಳ್ಕರ್ ಅವರನ್ನ ಹತ್ಯೆ ಮಾಡೋದಕ್ಕೆ ಯತ್ನ ಮಾಡಿದ್ರು ಅಂತ. ಇಲ್ಲ, ಅದ್ರ ಬಗ್ಗೆ ನಾನು ಜಾಸ್ತಿ ಇದು ಮಾಡೋದಲ್ಲ. ಅದು ಆ ತನಿಖೆಯಲ್ಲಿ ಏನಾಗುತ್ತೆ ಅದು ನೋಡೋಣ. ಏನಿತ್ತು, ಯಾವ ಪ್ರಕಾರ ಇತ್ತು, ಅದರ ಬಗ್ಗೆ ಜಾಸ್ತಿ ನಾನು ನಿನ್ನೆ ಪ್ರಕರಣದಲ್ಲಿ ಶಿರ್ಸಿದ್ದು ಕಾಗೇರಿ ಅವ್ರ ಮೇಲೆ ಪ್ರಕರಣ ದಾಖಲಾಯಿಸಿದ್ರು. ಇಲ್ಲ, ಅದು ಅವರು ಈ 35 KP ಆಕ್ಟ್ ಪ್ರಕಾರ ಜಿಲ್ಲಾದ್ಯಂತ ನಾವು ಏನು 3 ದಿವಸಕ್ಕೋಸ್ಕರ ಈ ಸಭೆ ಸಮಾರಂಭ ಮತ್ತು ಪಬ್ಲಿಕ್ ರ್ಯಾಲಿಗಳು ಬ್ಯಾನ್ ಮಾಡಿದ್ದೀವಿ. ಆ ಉಲ್ಲಂಘನೆ ಮಾತ್ರ ಸೆಕ್ಷನ್ 188 IPC ಪ್ರಕಾರ ಆ ಉಲ್ಲಂಘನೆ ಮಾತ್ರ ಅವ್ರ ಮೇಲೆ ಕೇಸ್ ದಾಖಲಾಗಿ ಅವರಿಗೆ ಬಂಧನ ಮಾಡಿ ಬೇಲ್ ಮೇಲೆ ಬಿಡುಗಡೆ ಮಾಡಲಾಗಿದೆ. ಹೊರಗಡೆಯಿಂದ ಜನ ಬಂದು ಗಲಾಟೆ ಮಾಡಿದ್ದಾರೆ ಅಂತ ಹೇಳಿ. ಹೌದು, ಆ ಜನರು ಎಲ್ಲಿಂದ ಬಂದಿದ್ದಾರೆ, ಏನು ಬಂದಿದ್ದಾರೆ, ಯಾವ ಪ್ರಕಾರ ಬಂದಿದ್ದಾರೆ, ವಿಡಿಯೋಗ್ರಾಫಿ ಮಾಡಿದ್ದೀವಿ, ಮಾಹಿತಿ ಇದೆ. ಆ ಪ್ರಕಾರ ಯಾರ್ಯಾರು ಇದ್ದರು ಅವರಿಗೆ ಎಲ್ಲರಿಗೆ ಕಾನೂನು ಎದುರುವ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸರ್, ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಯಾವಾಗ ಬರ್ಬೋದು ಸರ್? ಇದು ತನಿಖೆ ಯಾವಾಗ ಮುಗಿಬೋದು, ಯಾವಾಗ ಬರ್ಬೋದು, ಯಾವಾಗ ಇದು ಮಾಡ್ತೀವಿ. ಇಷ್ಟು ದಿವಸ ಟೀಮ್ ಇದೆ, ಆ ಸ್ಪೆಷಲ್ ತಂಡ ಇದೆ. ಅದಕ್ಕೆ ಅಡಿಷನಲ್ SP ಅವರು ನೇರವಾಗಿ ಅದಕ್ಕೆ ಉಸ್ತುವಾರಿ ಇದ್ದಾರೆ. ಸೊ ಅದು ಎಲ್ಲ ತನಿಖೆ ಯಾವ ಪ್ರಕಾರ ಹೋಗಬೇಕು ಆ ಪ್ರಕಾರ ಆಗ್ತಾ ಇದೆ. ಸಕಾಲಕ್ಕೆ ಅದಕ್ಕೆ ಉತ್ತರ ಸಿಗುತ್ತೆ. ಶ್ರೀ ವಿಜಯದುರ್ಗ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ವಿಜಯೇಂದ್ರ ದೀಕ್ಷಿತ್ ಇವರು ಬಹುಜನರ ಮನ್ನಣೆ ಗಳಿಸಿರುವ ದಕ್ಷಿಣ ಭಾರತದ ಪ್ರಖ್ಯಾತ ಜ್ಯೋತಿಷ್ಯರು ಹಾಗೂ ದುರ್ಗಾದೇವಿ ಉಪಾಸಕರು. ಇವರು ನಿಮ್ಮ ಹೆಬ್ಬೆಟ್ಟಿನ ಮುದ್ರೆ, ಹಸ್ತರೇಖೆ, ಜಾತಕ, ಸಂಖ್ಯಾಶಾಸ್ತ್ರ ಆಧಾರದಿಂದ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಹೇಳುತ್ತಾರೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ವ್ಯಾಪಾರ, ಸಂಸಾರದಲ್ಲಿ ಸ್ತ್ರೀ ದೃಷ್ಟಿ, ಫ್ಯಾಕ್ಟರಿಯಲ್ಲಿ ಲಾಭ ನಷ್ಟ, ದಾಂಪತ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ಸ್ತ್ರೀ ಪುರುಷ ಪ್ರೇಮ ಸಮಸ್ಯೆ, ಮನೆಯಲ್ಲಿ ಅಶಾಂತಿ, ಮಾನಸಿಕ ಚಿಂತೆ, ಇನ್ನೂ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಶ್ರೀ ವಿಜಯದುರ್ಗಾ ದೇವಿ ಪೂಜೆಯಿಂದ, ಅಷ್ಟದಿಕ್ಪಾಲಕರ ಚಲನದಿಂದ, ಪಂಚಭೂತಗಳ ಆಹ್ವಾನದಿಂದ ಶಾಸ್ತ್ರೋಕ್ತವಾಗಿ ದೈವಿಕವಾಗಿ ನೋಡಿ ವೈಜ್ಞಾನಿಕವಾಗಿ ಅತಿ ಶೀಘ್ರ ಶಾಶ್ವತ ಪರಿಹಾರ ಶತಸಿದ್ಧ. ನೀವು ಹಲವಾರು ಜ್ಯೋತಿಷ್ಯರಲ್ಲಿ ಕೇಳಿ ನಿರಾಶರಾಗಿದ್ದೀರಾ? ನಿರಾಶರಾಗಿದ್ದರೆ ಪಂಡಿತ್ ವಿಜಯೇಂದ್ರ ದೀಕ್ಷಿತ್ ಅವರನ್ನು ಒಮ್ಮೆ ಭೇಟಿ ಮಾಡಿ. ವಿಳಾಸ ರೂಮ್ ನಂಬರ್ 101, ಛಾಯಾ ರೆಸಿಡೆನ್ಸಿ, 1ನೇ ಮಹಡಿ, ಸಾಗರ್ ರೋಡ್, ಶಂಶುದ್ದೀನ್ ಸರ್ಕಲ್, ಭಟ್ಕಳ. ಮೊಬೈಲ್ ಸಂಖ್ಯೆ 9972499691. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸುವ ಕಾರ್ಯಕ್ರಮದಲ್ಲಿ ನೀವು ಬರದೇ ಹೋದರೆ ನಿಮಗೆ ಸಿಗುವಂತ ಧನಸಹಾಯದಲ್ಲಿ ಕಡಿತ ಮಾಡುತ್ತೇವೆ ಎಂದು ವಿವಿಧ ಸ್ತ್ರೀಶಕ್ತಿ ಸಂಘದ ಫಲಾನುಭವಿಗಳಿಗೆ ಅಧಿಕಾರಿಗಳು ಹೆದರಿಸಿ ಕಾರ್ಯಕ್ರಮಕ್ಕೆ ಜನರನ್ನು ಸೇರಿಸಲಾಗಿದೆ ಎಂದು ಕುಮಟಾ ತಾಲೂಕಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಜೇಶ್ ನಾಯಕ್ ಗಂಭೀರ ಆರೋಪ ಮಾಡಿದರು. ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೇವಲ ಮುಖ್ಯಮಂತ್ರಿ ಕಾರ್ಯಕ್ರಮವೆಂಬ ಕಾರಣಕ್ಕೆ ಸಂಘದ ಸೂಪರ್ವೈಸರುಗಳು ಮನೆಗೆ ತೆರಳಿ ನೀವು ಮುಖ್ಯಮಂತ್ರಿಗಳ ಸಭೆಗೆ ಆಗಮಿಸದಿದ್ದಲ್ಲಿ ನಿಮಗೆ ಸಿಗಬಹುದಾದ 5,000 ರೂಪಾಯಿ ಸಹಾಯಧನವನ್ನು ಕಡಿತಗೊಳಿಸಲಾಗುತ್ತದೆ ಎಂದು ಬೆದರಿಕೆ ಹಾಕಿದ್ದಾರೆಂದು ಅನೇಕ ಮಹಿಳೆಯರು ನಮ್ಮ ಬಳಿ ಬಂದು ದೂರಿದ್ದಾರೆ. ಸರ್ಕಾರದ ಕಾರ್ಯಕ್ರಮದಲ್ಲಿ ಜನ ಸೇರಿಸಲು ಅಧಿಕಾರಿಗಳು ಹಸ್ತಕ್ಷೇಪ ಮಾಡುವಂತಹದ್ದು ಏನಿದೆ ಎಂದು ನಿಜಕ್ಕೂ ಖಂಡನೀಯವಾದದ್ದು ಎಂದರು. ಇದೇ ಸಂದರ್ಭದಲ್ಲಿ ಸರ್ಕಾರ ಜಾರಿಗೆ ತಂದಿದ್ದ ಮಾತೃಪೂರ್ಣ ಯೋಜನೆಯನ್ನು ಟೀಕಿಸಿದ ಅವರು, ಸರ್ಕಾರ ಜನರಿಗೆ ಪೂರಕವಾದ ಕೆಲವು ಯೋಜನೆಯನ್ನು ಜಾರಿಗೆ ತಂದಿರುತ್ತದೆ. ಮಾತೃಪೂರ್ಣ ಯೋಜನೆ ಅತ್ಯಂತ ಕಳಪೆ ಯೋಜನೆಯಾಗಿದ್ದು ಕೆಲವು ಕಡೆ ಅನೇಕ ಬಾಣಂತಿಯರು ಊಟಕ್ಕೆ ಬಂದಿಲ್ಲ ಎಂದರು. ಅದನ್ನ ಈ ಮೊನ್ನೆ ಇದು ಸರ್ಕಾರದ ಕಾರ್ಯಕ್ರಮಕ್ಕೆ ಇವ್ರು ಯಾರು ಈ ಸಿದ್ದರಾಮಯ್ಯ ಮಾಡಿದವರು ಅಲ್ಲಿ ಅವ್ರಿಗೆ ಫಲಾನುಭವಿಗಳಿಗೆ ಹೋಗಿ ನಿಮ್ಗೆ ಏನು 5,000 ಬರ್ತದೆಯಾ, 5,000 ನಿಮ್ಗೆ ಈಗ ಕೊಡುದಿಲ್ಲ, ನೀವು ನಾಳೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರೆ ಎನ್ನುವುದನ್ನು ಒಂದು ಸೂಚನೆ ಮಾಡಿ ಪಾಪ ಎಲ್ಲ ಹೆಂಗಸರೆಲ್ಲ ನನ್ನ ಮನೆಗೆ ಬಂದ್ರಿ. ಇದೇನಿದು ಸರ್ಕಾರ? ಒಂದು ಮುಖ್ಯಮಂತ್ರಿ ಬರ್ತಾರೆ ಅಂದ್ರೆ ಮುಖ್ಯಮಂತ್ರಿ ಬರ್ತಾರೆ ಜನ, ಅಧಿಕಾರಿಗಳು ಅಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಏನಿದೆ, ಅಲ್ಲಿ ಜನ ಕೊಡಿಸುವಂಥದ್ದು ಏನಿದೆ? ಸರ್ಕಾರದ ಯೋಜನೆಗಳಿಗೆ ಸರ್ಕಾರದ ಒಂದು ಯಾರು ಬರ್ತಾರೆ, ಇನ್ನು ಈ ಮುಖ್ಯಮಂತ್ರಿ ಮತ್ತೆ ಬರೋ ಜನ ಬರ್ತಾರೆ. ಇದಕ್ಕೆ ನೀವೇನ್ ಹೇಳ್ತೀರಿ? ನಿಮ್ಮ ಈ ಸಂಘ ಯಾವುದೋ ಒಂದು ಈ ಸರ್ಕಾರ ಈ ಶಿವಶಕ್ತಿಗಳಿಗೆ ಆ ಸಂಘಕ್ಕೆಲ್ಲ ಯಾರ ಮೇಲೆ ಯಾರದನ್ನ ಸೂಪರ್ವೈಸರ್ ಇದ್ದಾರ ಅವರು ಮನೆ ಮನೆಗೆ ಹೋಗಿ ಹೇಳ್ತಾರಂತೆ, ನೀವು ಬರ್ತಾ ಇದ್ರೆ ನಿಮ್ಗೆ ಏನು 5,000 ಸುತ್ತ ನಿಮ್ಗೆ ಸಬ್ಸಿಡಿ ಬರ್ತದೆ ಅದನ್ನ ನಿಮ್ಗೆ ಬಂದ್ ಮಾಡ್ತೇವೆ.
ನಾವು ಮಾಡಿಲ್ಲ ಸರ್. ಏನು ಮಾಡಿಲ್ಲ ಸರ್ ನಾವು. ಇವ್ರು ಮಾಡಿಲ್ಲ, ಇವರಲ್ಲ, ಇವರು ಈ ಸರ್ಕಾರ ಏನು ಕಮಿಟಿ ಸುಪ್ರೀಂ ಏನು ಇವ್ರು ಮಾಡ್ತಾರೆ ಸಂಘದಲ್ಲಿ. ಅವರು ಸರ್ ಅಲ್ಲಿ ಸಂಘದವ್ರು ಇರ್ಬೋದು. ಸಂಘದವ್ರು ಮಾಡಿದ ತಪ್ಪಲ್ಲ. ನಮ್ಮ ಅಧಿಕಾರಿಗಳಿಗೆ ಗವರ್ಮೆಂಟ್ ಮಾಡಿಲ್ಲ. ಇದು ಇಲ್ಲ, ಇದು ನಾ ಹೇಳ್ತಾರೆ ಕೇಳಿದ್ರೆ ಇದು ನೀವು ಅದ್ರ ಬಗ್ಗೆ ಖಂಡನೆ ಮಾಡ್ಬೇಕು. ನಾವು ಯಾಕೆ ಹೇಳ್ತಾರೆ ಇದು ಈಗ ಏನಾಗ್ತದೆ, ನಾನು ಈಗ ಹೊಳ್ಳಿಲ್ಲ, ನಾನು ಒಂದು 5 ಜನ ಹೋಗ್ಬೇಡ ಅಂತ ಹೇಳಿದ್ದೇನೆ. ನೀವು ಇದಕ್ಕೆ ಅದಕ್ಕೆ ಸಂಬಂಧ ಇಲ್ಲ, ನೀವು ಮನಸ್ಸಿದ್ರೆ ಹೋಗ್ಬೋದು. ಈಗ ನಮ್ಮ EO ಫೋನ್ ಮಾಡಿದ್ದಾರೆ, ಅವ್ರಿಗೆ 2 ಸಲ ಫೋನ್ ಮಾಡಿದ್ದಾರೆ. ನೀವು ನಾಳೆ ಸರ್ ಕಾರ್ಯಕ್ರಮ ಮುಖ್ಯಮಂತ್ರಿ ಕಾರ್ಯಕ್ರಮ ಬರಲೇಬೇಕು. ಇವರು ಫೋನ್ ಮಾಡಿದ್ದಾರೆ ಅಧಿಕಾರಿಗಳು ನಮ್ಗೆ ಒಂದು ಜನಪ್ರತಿನಿಧಿ ತಿಳಿಸಿ ಹೋಗ್ಬಿಡತ್ತು. ಅವ್ರು ತಿಳಿಸಿದ್ದಾರೆ, ನಾವು ಬರೋದು ಬಿಡುದು ನಮಗೆ ಬಿಟ್ಟು ನಮ್ಗೆ ಬಿಟ್ಟು ಹೋದ್ರೆ ನಮ್ಮ EO ನಿಮ್ಮ ಗೌರವವನ್ನೇ ಕಟ್ ಮಾಡ್ತಾರೆ ಅಂತ ನಾವು ಮಾಡಿಲ್ಲ ಹಾಗೆ ಸರ್. ನೀವು ಯಾವ್ದು ಬೇಕಾದ್ರೆ ಮಾಡ್ಕೊಡ್ರಿ. ಇಲ್ಲ ಸರ್, ನಾವು ಆ ಥರ ಹೇಳಿಲ್ಲ ಸರ್. ನಿಮ್ಮ ಬಾಯಿ ಬಂದಿಲ್ಲ, ನಿಮ್ಮ ಕೈ ಸಲ ನಾವು ಫೋನ್ ಮಾಡ್ತಿದ್ದೀರಾ, ನಿಮ್ಮ ಸಂಬಂಧ ವಿಷಯ. ಆದ್ರೆ ನೀವು ಇದೆಲ್ಲ ಏನ್ ಕಮ್ಮಿ, ನೀವು ಮೀಟಿಂಗ್ ಮಾಡ್ತೀರಾ, ಮೀಟಿಂಗ್ ಮಾಡಕ್ಕೆ ಆ ಸಂಸ್ಥೆ ಅಲ್ಲಿ ಯಾರು ಮುಖ್ಯಸ್ಥರು ಇರ್ತಾರೆ ಅವ್ರಿಗೆ ಹೇಳ್ಬೇಕು. ನೀವು ಇಲ್ಲಿ ಸರ್ಕಾರದಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲಿ ಕಾರ್ಯಕ್ರಮ ನಾನು ಗೊತ್ತಾದ್ರೆ ನೀವು ಹೋದ್ಮೇಲೆ ಲೆಕ್ಕ ತಗೋಬೇಕಾಗ್ತದೆ. ನಾನು ಹೆಸರು ಹೋದ್ಮೇಲೆ ಲೆಕ್ಕ ತಗೋಬೇಕು. ಸರ್ಕಾರ ಕೇಂದ್ರದ ರಾಜ್ಯ ಸರ್ಕಾರ ಬರೀ ಯೋಜನೆಗಳಿಗೆ ಯಾವ ಯೋಜನೆಗಳನ್ನು ಮಾತಾಡ್ತಾರೆ. ಗುಂಪುಗಳನ್ನು NGO ಇಲ್ಲ ಹಾಗಿಲ್ಲ. ಸ್ತ್ರೀ ಶಕ್ತಿ ಗುಂಪು ಒಂದು ಈ ಸಂದರ್ಭದಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳು ತಮ್ಮ ಇಲಾಖೆಯ ಪ್ರಗತಿಯ ವರದಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ವಿಜಯ ಪಟಗಾರ್, ಉಪಾಧ್ಯಕ್ಷೆ ಗೀತಾ ಮುಕ್ರಿ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಡಾ ಮಹೇಶ್ ಕುರಿಯವರನ್ ಮುಂತಾದವರು ಉಪಸ್ಥಿತರಿದ್ದರು. ಉಡುಪಿ ಜಿಲ್ಲೆಯಲ್ಲಿ ನಡೆದ ರಾಜ್ಯ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಬೀನಾ ವೈದ್ಯ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನ ನಿಮ್ಮ ಮಗುವನ್ನು ರಕ್ಷಿಸಿ ಎಂಬ ಏಕಾಂಕ ನಾಟಕ ತಂಡವು ದ್ವಿತೀಯ ಸ್ಥಾನ ಗಳಿಸಿರುತ್ತದೆ. ಈ ನಾಟಕದಲ್ಲಿ ಸಚಿನ್ ಹೆಗಡೆ, ಸೀಮಾ ನಾಯ್ಕ್, ಚಂದ್ರಿಕಾ ಹರಿಕಾಂತ್, ಅಶ್ವಿನಿ ನಾಯ್ಕ್, ಸ್ವಾತಿ ನಾಯ್ಕ್, ರೇಷ್ಮಾ ಆಚಾರಿ, ಮಹಿಮಾ ಪ್ರಭು, ಲೀಲಾ ನಾಯ್ಕ್, ಅಬ್ದುಲ್ ಮೊಯಿಜ್, ಶಾಜ್ವಾನ್, ದರ್ಶನ್ ಗೌಡ ಮತ್ತು ವಿನಾಯಕ್ ನಾಯ್ಕ್ ಎಂಬುವವರು ವಿವಿಧ ಪಾತ್ರಗಳಲ್ಲಿ ಅಭಿನಯಿಸಿರುತ್ತಾರೆ. ಈ ನಾಟಕ ವಿಜೇತ ತಂಡಕ್ಕೆ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಮಂಕಾಳ್ ಎಸ್ ವೈದ್ಯ, ನಿರ್ದೇಶಕಿಯಾದ ಪುಷ್ಪಲತಾ ಎಂಎಸ್, ಕಾಲೇಜಿನ ಪ್ರಾಂಶುಪಾಲರಾದ ಪ್ರಸಾದ್ ಮಹಾಲೆ, ಸಾಂಸ್ಕೃತಿಕ ಕಾರ್ಯಕ್ರಮದ ರೂವಾರಿಯಾದ ಮಹೇಶ್ ಹೆಗಡೆ ಮತ್ತು ನಯೀಂ ಗೋರಿ ಹಾಗೂ ಉಪನ್ಯಾಸಕ ವೃಂದವು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಕಾರವಾರದಲ್ಲಿ ನಡೆದ ಕರಾವಳಿ ಉತ್ಸವದಲ್ಲಿ ಭಟ್ಕಳ ಶ್ರೀ ಗುರುಸುಧೀಂದ್ರ ಕಾಲೇಜಿನ ತಂಡ ಪ್ರಥಮ ಸ್ಥಾನ ಪಡೆದಿರುತ್ತದೆ. ವಿದ್ಯಾರ್ಥಿನಿಯರುಗಳಾದ ಪ್ರಶ್ವಿನಿ, ಅಂಕಿತಾ, ಚಂದ್ರಿಕಾ, ಭಾರತಿ, ರಕ್ಷಿತಾ, ಸ್ವಾತಿ, ಹೇಮಾ, ಅನ್ನಪೂರ್ಣ, ಅಂಜಲಿ, ಗಾಯತ್ರಿ ಇವರನ್ನೊಳಗೊಂಡ ತಂಡ ಪ್ರಥಮ ಸ್ಥಾನ ಪಡೆದಿರುತ್ತದೆ. ಇವರ ಈ ಸಾಧನೆಗೆ ಭಟ್ಕಳ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಡಾ ಸುರೇಶ್ ನಾಯಕ್, ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ನಾಗೇಶ್ ಎಂಬಟ್, ಉಪಪ್ರಾಂಶುಪಾಲರಾದ ಶ್ರೀ ಶ್ರೀನಾಥ್ ಪೈ ಮತ್ತು ಬೋಧಕ ಹಾಗೂ ಬೋಧಕೇತರ ವೃಂದದವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಭಟ್ಕಳ ತಾಲೂಕಿನ ಬಂದರ್ ರಸ್ತೆಯಲ್ಲಿನ ಪೊಲೀಸ್ ಚೆಕ್ಪೋಸ್ಟ್ ಎದುರಿನ ಮನೆಯ ಹೊರಗೆ ನಿಲ್ಲಿಸಿಟ್ಟ ಕಾರಿನ 4 ಚಕ್ರವನ್ನು ಕದ್ದು ಪರಾರಿಯಾಗಿರುವ ಘಟನೆ ವರದಿಯಾಗಿದೆ. ಕಳ್ಳರು ರಾತ್ರಿ ಮನೆ ಎದುರಿಗೆ ನಿಲ್ಲಿಸಿಟ್ಟ ಸ್ವಿಫ್ಟ್ ಡಿಸೈರ್ ಕಂಪನಿಯ ಕಾರಿನ 4 ಚಕ್ರವನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದು 25ರಿಂದ 30 ಸಾವಿರ ನಷ್ಟ ಆಗಿರುವ ಬಗ್ಗೆ ಅಂದಾಜಿಸಲಾಗಿದೆ. ಕಾರು ರೈಸ್ ಅರ್ಮರ್ ಎನ್ನುವವರಿಗೆ ಸೇರಿದ್ದಾಗಿದ್ದು ಇಲ್ಲಿನ ಬಂದರ್ ರಸ್ತೆಯ ಬಳಿಯ ಪೊಲೀಸ್ ಚೆಕ್ಪೋಸ್ಟ್ ಬಳಿ ಘಟನೆ ನಡೆದಿದೆ. ಘಟನೆಯ ಬಳಿಕ ಸ್ಥಳಕ್ಕೆ ಪೊಲೀಸರು ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಭಾರತವು ಸಂಪದ್ಭರಿತ ಬಡ ದೇಶ, ಆದರೆ ಮಾನಸಿಕ ದಾರಿದ್ರ್ಯತೆಯನ್ನು ಹೊಂದಿದೆ. ಇಂತಹ ಮಾನಸಿಕ ದಾರಿದ್ರ್ಯತೆಯನ್ನು ಹೋಗಲಾಡಿಸಲು ಭಗವದ್ಗೀತೆಯಿಂದ ಮಾತ್ರ ಸಾಧ್ಯವಿದೆ ಎಂದು ಶ್ರೀಮದ್ ಜಗದ್ಗುರು ಸ್ವರ್ಣವಲ್ಲಿ ಶ್ರೀಗಳು ಕುಮಟಾದಲ್ಲಿ ಹೇಳಿದರು. ಅವರು ಕೊಂಕಣ ಎಜುಕೇಷನ್ ಟ್ರಸ್ಟ್ ಆವರಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಭಗವದ್ಗೀತೆ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಮನಸ್ಸನ್ನು ನಾವು ಚೆನ್ನಾಗಿ ಕಾಪಾಡಿಕೊಂಡರೆ ಆ ಮೂಲಕ ಶರೀರದ ಸ್ಥಿತಿಯನ್ನು ನಾವು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ಮನಸ್ಸು ಕೂಡ ಒಂದು ಶರೀರವಾಗಿದ್ದು ಮಾನಸಿಕ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲವೂ ಸಾಧ್ಯ. ಇಲ್ಲಿಯ ವಾತಾವರಣ ಗಮನಿಸಿದರೆ ಇಲ್ಲಿಯ ಸಂಸ್ಥೆಯು ಯೋಗಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿರುವುದು ಕಂಡುಬರುತ್ತದೆ. ಕುಮಟಾದಲ್ಲಿ ಯಾವುದೇ ಅಭಿಯಾನ ನಡೆದರೆ ಅದಕ್ಕೆ ಭಾರೀ ಬೆಂಬಲ ದೊರೆತು ಯಶಸ್ವಿಯಾಗುತ್ತದೆ ಎಂದರು. ಸುತ್ತಲೂ ಬರೆದಿರುವ ಬರಹಗಳ ಬಗ್ಗೆ ಒಂದ್ಸಲ ನಮ್ಮ ಕಣ್ಣು ಹಾರಿತು. ಹಿಂದೆ ನಾವು ಬಂದಾಗಲೂ ಆವಾಗಲೂ ಇತ್ತು.
ಈಗ ಅದನ್ನು ನವೀಕರಿಸಿ ಹೊಸದು ಹಚ್ಚೋದಂಗೆ ಕಾಣಿಸ್ತದೆ ಅಂತೂ ಈಗಲೂ ಇದೆ. ಸಂಸ್ಥೆಯವರು ಇಲ್ಲಿ ಯೋಗದ ಚಟುವಟಿಕೆಗಳು ಹೆಚ್ಚಿಗೆ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಅದರ ಬಗ್ಗೆ ಬಹಳ ಸಂತೋಷ. ನಮ್ಮ ಗಮನ ಸೆಳೆದಂಥ ಒಂದು ವಾಕ್ಯ ಆ ಕಡೆ ಮೂಲೆಯಲ್ಲಿ, ಸೌಂಡ್ ಮೈಂಡ್ ಎ ಸೌಂಡ್ ಬಾಡಿ. ಶರೀರ ಚೆನ್ನಾಗಿದ್ದರೆ ಅದರೊಳಗಿರೋ ಮನಸ್ಸು ಚೆನ್ನಾಗಿರ್ತದೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಅಂದರೆ ಶರೀರದ ಆರೋಗ್ಯ ಕಾಪಾಡ್ಕೋ ಅಂತ. ಆದರೆ ಈ ಒಂದು ವಾಕ್ಯವನ್ನು ಸ್ವಲ್ಪ ಬದಲಾವಣೆ ಮಾಡಿ ಹೇಳ್ಬೋದು. ಈ ಅರ್ಥಕ್ಕೆ ನಮ್ಮ ವಿರೋಧ ಏನಿಲ್ಲ. ಆರೋಗ್ಯ ಕಾಪಾಡಬೇಕು, ಸಂಶಯ ಇಲ್ಲ. ಆರೋಗ್ಯ ಚೆನ್ನಾಗಿದ್ದರೆ ಮನಸ್ಸು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ಮಾತಲ್ಲೂ ಸಂಶಯ ಇಲ್ಲ. ಆದರೆ ಇರೋದನ್ನು ತಿದ್ದುಪಡಿ ಮಾಡ್ಬೋದು. ಸೌಂಡ್ ಮೈಂಡ್ ಈಸ್ ಸೌಂಡ್ ಬಾಡಿ. ಅಂದರೆ ಮನಸ್ಸು ನಾವು ಚೆನ್ನಾಗಿ ಕಾಪಾಡಿಕೊಂಡ್ರೆ ತನ್ನ ಮೂಲಕ ಶರೀರ ಸ್ಥಿತಿಯನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಬಹುದು. ಇದು ಹೇಗೆ ಅಂದರೆ, ಈ ಶರೀರ ಹೇಗೆ ಒಂದು ಶರೀರವೋ ಮನಸ್ಸು ಕೂಡ ಒಂದು ಶರೀರ. ನಮ್ಮ ಉಪನಿಷತ್ತುಗಳ ವೈಜ್ಞಾನಿಕ ನಿರೂಪಣೆಯಂತೆ ಮನಸ್ಸು ಕೂಡ ಒಂದು ಶರೀರ. ಈ ಶರೀರದ ಒಳಗಿರುವ ಇನ್ನೊಂದು ಶರೀರ ಅಂತ ಶಂಕರ ಭಗವತ್ಪಾದರು ಮೋಷಾ ನಿಷಿಕ್ತ ಧೃತ ಪ್ರತಿಮಾವತು ಅಂತ ಉದಾಹರಣೆ ಕೊಡ್ತಾರೆ. ಇದೇ ಸಂದರ್ಭದಲ್ಲಿ ಭಗವದ್ಗೀತಾ ಅಭಿಯಾನದ ಜಿಲ್ಲಾಧ್ಯಕ್ಷ ಮುರಳೀಧರ್ ಪ್ರಭು ಮಾತನಾಡಿ ಅಭಿಯಾನದ ಮೂಲ ಉದ್ದೇಶದ ಕುರಿತು ವಿವರಿಸಿದರು. ಶ್ರೀಗಳು ನಮ್ಮ ರಾಜ್ಯಾದ್ಯಂತ ಕೈಗೊಂಡಿದ್ದಾರೆ. ಇವತ್ತು ಭಗವದ್ಗೀತೆ ಅಂತ ಹೇಳಿದ್ರೆ ನಮಗೆ ನೆನಪಾಗುವುದು ಕೃಷ್ಣ ಪರಮಾತ್ಮ, ಅರ್ಜುನ. ಮೂರನೇ ಹೆಸರು ನಮಗೆ ನೆನಪಾಗುವುದು ಅಂದ್ರೆ ಗಂಗಾಧರೇಂದ್ರ ಸರಸ್ವತಿ ಶ್ರೀಗಳು. ನಮ್ಮೆಲ್ಲರ ಮನಸ್ಸನ್ನ ಮುಟ್ಟಿದ್ದು ಶ್ರೀಗಳು. ಕಳೆದ 10 ವರ್ಷಗಳಲ್ಲಿ, ಕಳೆದ 2-3 ವರ್ಷಗಳಿಂದಲೂ ನಿರಂತರ ಪ್ರವಾಸದಿಂದ ಇಡೀ ರಾಜ್ಯಾದ್ಯಂತ ಇವತ್ತು ಭಗವದ್ಗೀತೆ ಜನರನ್ನ ಮುಟ್ಟುವ ಹಂತಕ್ಕೆ ತಂದವರು ಶ್ರೀಗಳು ಅಂತ ಹೇಳಿದ್ರೆ ಅದನ್ನು ಅತಿಶಯೋಕ್ತಿ ಆಗೋದಿಲ್ಲ. ಗೀತೆ ನಮ್ಮ ಮನೆಯಲ್ಲಿರ್ತದೆ, ನಮ್ಮ ದೇವರ ಕೋಣೆಯಲ್ಲಿರ್ತದೆ. ಅದಕ್ಕೆ ನಾವು ತುಳಸಿ ದಳವನ್ನು ಅಥವಾ ಹೂವನ್ನು ಹಾಕ್ತೇವೆ. ಆದರೆ ಅದು ಅಲ್ಲಿರೋದು ಅಷ್ಟೇ ಅಲ್ಲ, ಅದು ಹೊರಗೆ ಬರಬೇಕು, ಪ್ರತಿಯೊಬ್ಬರ ಮನಸ್ಸನ್ನ ಮುಟ್ಟಬೇಕು ಎಂಬ ಉದ್ದೇಶದಿಂದ ಈ ಭಗವದ್ಗೀತಾ ಅಭಿಯಾನವನ್ನು ಕಳೆದ 10 ವರ್ಷಗಳಿಂದ ಪ್ರಾರಂಭಿಸಿದ್ದಾರೆ. ಭಗವದ್ಗೀತೆ ಹಾಗಂತ ಹೇಳಿದ್ರೆ ಇಹಕ್ಕೂ ಪರಕ್ಕೂ ಒಂದೇ ಗ್ರಂಥ. ಮೋಕ್ಷ ಸಾಧನೆಗೆ ಬೇರೆ, ಇಹದ ಸಾಧನೆಗೆ ಬೇರೆ ಅಲ್ಲ. ಅದು ಒಂದು ಅದ್ಭುತವಾದ ಗ್ರಂಥ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಜೀವನದಲ್ಲಿ ಮಾರ್ಗದರ್ಶಿ ಸೂತ್ರಗಳು ಅದರಿದ್ದಾವೆ. ನೀವು ಮೋಕ್ಷಕ್ಕಾಗಿ ಸಾಧನೆ ಮಾಡ್ತಾರೋ ಅದರಲ್ಲೂ ಮಾರ್ಗದರ್ಶಿ ಸೂತ್ರಗಳು ಅದರಲ್ಲೇ ಇದ್ದಾವೆ. ಅಂತ ಒಂದು ಅದ್ಭುತ ಗ್ರಂಥ. ನಾವದನ್ನ ಮರೆತಿದ್ದೇವೆ, ಅದನ್ನ ಎದುರಿಗೆ ತರಬೇಕು, ಜನರನ್ನ ಮುಟ್ಟಿಸಬೇಕು ಎಂಬ ಉದ್ದೇಶದಿಂದ. ಇದೇ ಸಂದರ್ಭದಲ್ಲಿ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಆಶ್ರಮದ ಭವೇಶಾನಂದ ಸ್ವಾಮೀಜಿ, ಭಗವದ್ಗೀತೆ ಅಭಿಯಾನ ಸಮಿತಿ ಜಿಲ್ಲಾ ಸಂಚಾಲಕ ಕೆವಿ ಭಟ್, ತಾಲೂಕಾ ಅಧ್ಯಕ್ಷ ಎಸ್ಜಿ ನಾಯ್ಕ್, ಸಂಸ್ಥೆಯ ಹಿರಿಯ ಟ್ರಸ್ಟಿಗಳಾದ ನಾಗೇಶ್ ಶಾನ್ಬಾಗ್ ಮುಂತಾದವರು ಉಪಸ್ಥಿತರಿದ್ದರು. ಭಟ್ಕಳ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಬೆಳ್ಳಿ ಹಬ್ಬ ವರ್ಷಾಚರಣೆಯ ಮುಕ್ತಾಯ ಸಮಾರಂಭ ಡಿಸೆಂಬರ್ 23 ಹಾಗೂ 24ರಂದು ಸಾಗರ್ ರಸ್ತೆಯ ಶ್ರೀ ಗುರುಸುಧೀಂದ್ರ ಕಾಲೇಜಿನ ಆವರಣದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ರಾಧಾಕೃಷ್ಣ ಭಟ್, ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ನಾಯ್ಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಡಿಸೆಂಬರ್ 23ರಂದು ಮುಕ್ತಾಯ ಸಮಾರಂಭದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪದ್ಮಶ್ರೀ ಪುರಸ್ಕೃತ ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಉದ್ಘಾಟಿಸಲಿದ್ದು, ಬೆಳ್ಳಿ ಹಬ್ಬ ಸಮಿತಿಯ ಗೌರವಾಧ್ಯಕ್ಷ ಹಾಗೂ ಶಾಸಕ ಮಂಕಾಳ್ ವೈದ್ಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಬೆಳ್ಳಿ ಹಬ್ಬ ಸಮಿತಿಯ ಸ್ಮರಣ ಸಂಚಿಕೆ ಸವಿನೆನಪು ಉದ್ಯಮಿ ಹಾಂಗ್ಯೋ ಐಸ್ ಕ್ರೀಂ ಆಡಳಿತ ನಿರ್ದೇಶಕ ಪ್ರದೀಪ್ ಪೈ ಬಿಡುಗಡೆಗೊಳಿಸುವರು. ಮುಖ್ಯ ಅತಿಥಿಗಳಾಗಿ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಎನ್ ರಾಜು, ಸಹಾಯಕ ಆಯುಕ್ತ ಎಂಎನ್ ಮಂಜುನಾಥ್, ಪುರಸಭಾ ಅಧ್ಯಕ್ಷ ಮೊಹಮ್ಮದ್ ಸಾದಿಕ್ ಮಟ್ಟ, ತಾಲೂಕಾ ಪಂಚಾಯತ್ ಅಧ್ಯಕ್ಷ ಈಶ್ವರ್ ನಾಯ್ಕ್, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಾನಂದ್ ತಗಡೂರ್, ಉದ್ಯಮಿ ಯೂನುಸ್ ಖಾಜಿಯಾ, ಭಟ್ಕಳ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿ ಮ್ಯಾನೇಜರ್ ರಾಜೇಶ್ ನಾಯಕ್, ಬಿಜೆಪಿ ಮಂಡಳ ಅಧ್ಯಕ್ಷ ರಾಜೇಶ್ ನಾಯ್ಕ್, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಸುಬ್ರಾಯ್ ಭಟ್ ಭಟ್ಕಳ್ ಉಪಸ್ಥಿತರಿರುವರು. ಡಿಸೆಂಬರ್ 24ರಂದು ಸಂಜೆ
ಕಾರ್ಯಕ್ರಮ ಉದ್ಘಾಟನೆಯನ್ನು ಬೆಳ್ಳಿ ಹಬ್ಬ ಸಮಿತಿಯ ಗೌರವಾಧ್ಯಕ್ಷ ಹಾಗೂ ಶಾಸಕ ಮಂಕಾಳ್ ವೈದ್ಯ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಜಯಶ್ರೀ ಮೊಗೇರ್ ವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಹಿರಿಯ ಪತ್ರಕರ್ತ ಹಾಗೂ ಸಾಹಿತಿ ರಂಜಾನ್ ದರ್ಗಾ, ಚಲನಚಿತ್ರ ನಟ ಹಾಗೂ ಗಾಯಕ ರಾಜೇಶ್ ಕೃಷ್ಣನ್, ಹಿನ್ನೆಲೆ ಗಾಯಕಿ ಶಮಿತಾ ಮಲ್ನಾಡ್ ಮುಖ್ಯ ಅತಿಥಿಗಳಾಗಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಎನ್ ರಾಜು, ತಂಜೀಮ್ ಅಧ್ಯಕ್ಷ ಮುಜಾಮಿಲ್ ಖಾಜಿಯಾ, ಪೊಲೀಸ್ ಉಪಾಧೀಕ್ಷಕ ಪಿಒ ಶಿವಕುಮಾರ್, ಜಾಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅಬ್ದುಲ್ ರಹೀಂ ಶೇಖ್, ಮಹಿಳಾ ಉದ್ಯಮಿ ಶಿವಾನಿ ಶಾಂತಾರಾಮ್ ಭಟ್ಕಳ್, ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಾನಂದ್ ತಗಡೂರ್, ಜಿಲ್ಲಾಧ್ಯಕ್ಷ ಸುಬ್ರಾಯ್ ಭಟ್ ಬಕ್ಕಳ್ ಉಪಸ್ಥಿತರಿರಲಿದ್ದಾರೆ ಎಂದು ತಿಳಿಸಲಾಗಿದೆ. ಬೆಳ್ಳಿ ಹಬ್ಬದ ಅಂಗವಾಗಿ ಡಿಸೆಂಬರ್ 23ರಂದು ಸಂಜೆ 5:30ರಿಂದ ಅಂತಾರಾಷ್ಟ್ರೀಯ ಖ್ಯಾತಿಯ ಪ್ರಹ್ಲಾದ್ ಆಚಾರ್ಯ ಅವರಿಂದ ಶ್ಯಾಡೋ ಪ್ಲೇ ಹಾಗೂ ಮಾತನಾಡುವ ಗೊಂಬೆ, ಸತೀಶ್ ಹೆಮ್ಮಾಡಿ ಅವರಿಂದ ಜಾದುವಿನ ವಿಸ್ಮಯ ಲೋಕ, ನಂತರ ಜೈಂಕಾರ್ ಮೆಲೋಡಿಸ್ ಅವರ ಖ್ಯಾತ ಗಾಯಕ ಗಾಯಕಿಯರಿಂದ ವಿಶೇಷ ರಸಮಂಜರಿ ಕಾರ್ಯಕ್ರಮ, ಡಿಸೆಂಬರ್ 24ರಂದು ಸಂಜೆ 5:30ರಿಂದ ಖ್ಯಾತ ಗಾಯಕ ಗಾಯಕಿಯರನ್ನೊಳಗೊಂಡ ಫ್ರೆಂಡ್ಸ್ ಮೆಲೋಡಿಸ್ ರವರಿಂದ ವಿಶೇಷ ರಸಮಂಜರಿ ಹಾಗೂ ಹಾಸ್ಯ ಕಾರ್ಯಕ್ರಮ, ನಂತರ ಬೆಂಗಳೂರಿನ ಖ್ಯಾತ ನಟರಾಜ್ ಎಂಟರ್ಟೈನರ್ಸ್ ತಂಡದ ರಾಜೇಶ್ ಕೃಷ್ಣನ್, ಶಮಿತಾ ಮಲ್ನಾಡ್ ಹಾಗೂ ಇತರ ಕಲಾವಿದರಿಂದ ಸಂಗೀತ ಸಂಜೆ ಕಾರ್ಯಕ್ರಮ, ಹಾಸ್ಯ ವೈಭವ ನಡೆಯಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಡೆದ ವಿಶ್ವವಿದ್ಯಾಲಯ ಮಟ್ಟದ ಯುವಜನೋತ್ಸವದಲ್ಲಿ ಭಟ್ಕಳ ಶ್ರೀ ಗುರುಸುಧೀಂದ್ರ ಕಾಲೇಜಿನ ತೃತೀಯ ಬಿಕಾಂ ವಿದ್ಯಾರ್ಥಿನಿ ಸುಷ್ಮಾ ಹರಿಕಾಂತ್ ಅವರು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಇವರ ಈ ಸಾಧನೆಗೆ ಭಟ್ಕಳ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಡಾ ಸುರೇಶ್ ನಾಯಕ್, ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ನಾಗೇಶ್ ಎಂ ಭಟ್, ಉಪಪ್ರಾಂಶುಪಾಲರಾದ ಶ್ರೀ ಶ್ರೀನಾಥ್ ಪೈ ಮತ್ತು ಬೋಧಕೇತರ ವೃಂದದವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.